ಎಂಟ್ರಿ ಇಲ್ಲ. ಭಾರತದಲ್ಲಿರುವಂತಹ ಪಾಕಿಸ್ತಾನಿಗಳು ದೇಶ ಬಿಡಬೇಕು. ಕೇವಲ 48 ಗಂಟೆಯಲ್ಲಿ ದೇಶವನ್ನ ತೊರೆಯಲು ಸೂಚನೆ ಕೂಡ ಕೊಡಲಾಗಿದೆ. ದೆಹಲಿಯಲ್ಲಿರುವಂತಹ ಪಾಕ್ ಹೈಕಮಿಷನ್ ಬಂದ್ ಆಗಿದೆ. ಪಾಕಿಸ್ತಾನ ರಾಜತಾಂತ್ರಿಕರು ಭಾರತ ತೊರೆಯಬೇಕು. ಭಾರತ ತೊರೆಯಲು 1 ವಾರದ ಗಡುವು ಇದು. ಇಸ್ಲಾಮಾಬಾದ್ನಲ್ಲಿರುವಂತಹ ಭಾರತದ ರಾಜತಾಂತ್ರಿಕರು ವಾಪಸ್, ಎಲ್ಲ ರಾಜತಾಂತ್ರಿಕರು ವಾಪಸ್ ಬರುವಂತೆ ಈಗ ಭಾರತ ಸೂಚನೆಯನ್ನ ಕೊಟ್ಟಿದೆ. ನೋಡಿ, ಬ್ಯಾಕ್ ಟು ಬ್ಯಾಕ್ ಈಗ ಪಾಕಿಸ್ತಾನಕ್ಕೆ ಹುಡುಕಿ ಬಂದಿದೆ. ಮಾಡಿರುವಂತಹ ತಪ್ಪಿಗೆ ಈಗ ಫಲಶ್ರುತಿಯನ್ನ ಅನುಭವಿಸಬೇಕಾಗತ್ತೆ ಪಾಕಿಸ್ತಾನ. ಸುಖ ಸುಮ್ಮನೆ ಏನು ಗೊತ್ತಿಲ್ಲದೆ ಇರುವಂತಹ ಅಮಾಯಕರನ್ನ ಬಲಿ ಪಡ್ಕೊಂಡಿದೆ. ಅದು ಧರ್ಮದ ಆಧಾರದಲ್ಲಿ. ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ಭಾರತದ ನೆತ್ತಿಯ ನೆತ್ತರನ್ನ ಹರಿಸಿರುವಂತ ಇದೇ ಪಾಕಿ ಅಟ್ಟಾಡಿಸ್ಕೊಂಡು ಹೊಡೆಯುವಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ದೆಹಲಿಯಲ್ಲಿರುವಂತಹ ಪಾಕ್ ಹೈಕಮಿಷನ್ ಕೂಡ ಬಂದಾಗ್ತಾ ಇದೆ. ಪಾಕಿಸ್ತಾನ ರಾಜತಾಂತ್ರಿಕರು ಕೂಡ ಭಾರತ ತೊರೆಯಬೇಕು. ಭಾರತ ತೊರೆಯಲು 1 ವಾರದ ಗಡುವನ್ನು ಕೂಡ ಕೊಡಲಾಗಿದೆ. ಇಸ್ಲಾಮಾಬಾದ್ನಲ್ಲಿರುವಂತಹ ಭಾರತದ ರಾಜತಾಂತ್ರಿಕರು ವಾಪಸ್ ಬರ್ತಾ ಇದ್ದಾರೆ. ಎಲ್ಲ ರಾಜತಾಂತ್ರಿಕರು ವಾಪಸ್ ಬರುವಂತೆ ಸೂಚನೆ ಕೂಡ ಕೊಡಲಾಗಿದೆ. ನೋಡಿ, ಇದು ಪಾಕ್ಗೆ ಕೊಡ್ತಾ ಇರುವಂತಹ ಮಾಸ್ಟರ್ ಸ್ಟ್ರೋಕ್. ಇದು ಈ ಕ್ಷಣದ ಸ್ಫೋಟಕ ಬ್ರೇಕಿಂಗ್ ನ್ಯೂಸ್. ಸೇನಾ ಪಡೆಗಳು ಸನ್ನದ್ಧ ಆಗಿರಬೇಕು ಅಂತ ಸೂಚನೆ ಕೂಡ ಕೊಡಲಾಗಿದೆ. ಸಶಸ್ತ್ರ ಪಡೆಗೆ ಫ್ರೀ ಹ್ಯಾಂಡ್ ಕೊಟ್ಟಿದೆ. ನಮೋ ಪಾಕಿಸ್ತಾನದ ವಿರುದ್ಧ ಯುದ್ಧ ಸಾರುತ್ತಾ ಹಾಗಾದ್ರೆ ಭಾರತ. ನಾಳೆ ಬೇರೆ ಸರ್ವಪಕ್ಷ ಸಭೆಯನ್ನ ಕರೆಯಲಾಗಿದೆ. ಕೇಂದ್ರ ಸರ್ಕಾರ ಕರೆದಿದೆ. ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ಮೀಟಿಂಗ್ ನಡೆಯಲಾಗುತ್ತೆ. ಸ್ಫೋಟಕ ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾ ಹಾಗಾದ್ರೆ ಮೋದಿ ಸರ್ಕಾರ ಉಡೀಸ್ ಮಾಡುತ್ತಾ ಪಾಕಿಸ್ತಾನವನ್ನ ಎನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇರುವಂತದ್ದು ಕಾರಣ ಇಷ್ಟೇ. ಈಗಾಗಲೇ ಸಶಸ್ತ್ರ ಪಡೆಗೆ ಫ್ರೀ ಹ್ಯಾಂಡ್ ಕೊಟ್ಟಿದೆ. ಅಧಿಕ ಪ್ರಸಂಗ ಯಾವನಾದ್ರೂ ಮಾಡಿದ್ರೆ ಪಾಕಿಸ್ತಾನವನ್ನ ಹೊಡೆದಾಕಿ ಬಿಡುವಂತ ರೈಟ್ ಕೊಟ್ಬಿಟ್ಟಿದೆ. ಪಾಕಿಸ್ತಾನದ ವಿರುದ್ಧ ಯುದ್ಧ ಸಾರುತ್ತಾ ಭಾರತ. ನಾಳೆ ಸರ್ವಪಕ್ಷ ಸಭೆ ಕರೆದಿದೆ ಕೇಂದ್ರ ಸರ್ಕಾರ. ಇದ್ರಲ್ಲಿ ಗೊತ್ತಾಗುತ್ತೆ ಸರ್ವಪಕ್ಷ ಸಭೆಯಲ್ಲಿ ಯಾವ್ಯಾವ ಪಕ್ಷದ ನಾಯಕರು ಪಾಕಿಸ್ತಾನದ ಪರವಾಗಿ ಮಾತಾಡ್ತಾರೆ ಅಂತ. ಯಾರ್ಯಾರು ದೇಶ ಪ್ರೇಮಿಗಳು, ಯಾರ್ಯಾರು ದೇಶದ್ರೋಹಿಗಳು ಒಂದೊಂದೇ ಗೊತ್ತಾಗತ್ತೆ. ನೆಕ್ಸ್ಟ್ ನೋಡ್ತಾ ಇರಿ, ಅಂತವರಿಗೆ ವೋಟ್ ಹಾಕೋಕ್ ಹೋಗಬೇಡಿ. ಯಾಕಂತ ಹೇಳಿದ್ರೆ ಅಂತವರು ದೇಶದ್ರೋಹಿಗಳು. ಜೊತೆಗೆ ಭಾರತದ ರಾಜತಾಂತ್ರಿಕ ಸಮರಕ್ಕೆ ಪಾಕ್ ಈಗ ವಿಲವಿಲ ಅಂತ ಒದ್ದಾಡ್ತಾ ಇದೆ. ಪಾಕಿಸ್ತಾನದ ರೈತರು ನೀರಿಲ್ಲದೆ ಸಾಯ್ತಾರೆ. ಸಿಂಧು ನದಿ ಒಪ್ಪಂದ ರದ್ದತಿ ಸಾಧ್ಯವಿಲ್ಲ. ಪಾಕ್ ಮಾಜಿ ಸಚಿವ ಫವಾದ್ ಹುಸೇನ್ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಭಾರತದ ನಡೆಗೆ ಬೆದರಿದ ಪಾಕಿಸ್ತಾನ. ನೋಡಿ, ಸಿಂಧು ನದಿ ಒಪ್ಪಂದ ರದ್ದತಿ ಸಾಧ್ಯವಿಲ್ಲ ಅಂತ ಹೇಳಲಾಗ್ತಾ ಇದೆ. 1960ರಲ್ಲಿ ಭಾರತದ ಪ್ರಧಾನಿಯಾಗಿರುವಂತಹ ಜವಾಹರ್ಲಾಲ್ ನೆಹರು ಮತ್ತೆ ಪಾಕಿಸ್ತಾನದ ಅಧ್ಯಕ್ಷ ಆಯೂಬ್ ಖಾನ್ ಸಿಂಧು ನದಿ ಒಪ್ಪಂದಕ್ಕೆ ಸಹಿ ಹಾಕಿದ್ರು. 1960ರ ಸೆಪ್ಟೆಂಬರ್ 19ರಂದು ಉಭಯ ನಾಯಕರ ನಡುವೆ ವಿಶ್ವ ಬ್ಯಾಂಕ್ ಮಧ್ಯಸ್ಥಿಕೆಯಲ್ಲಿ ಈ ಒಂದು ಸಿಂಧು ನದಿ ನೀರನ್ನ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಪ್ಪಂದ ಆಗಿತ್ತು. ಈ ಒಪ್ಪಂದದ ಪ್ರಕಾರ ಸಿಂಧು ನದಿಯಷ್ಟೇ ಅಲ್ಲ, ಸಟ್ಲೇಜ್, ಬಿಯಾಸ್, ರಾವಿ, ಝೇಲಂ, ತೇನಾಬ್ ನದಿಗಳನ್ನು ಕೂಡ ಒಳಗೊಂಡಿದೆ. ಇವೆಲ್ಲವೂ ಕೂಡ ನೀರು ಬಂದಾಗ್ತಾ ಇದೆ. ನೋ ಎಂಟ್ರಿ ಇಲ್ಲ. ಭಾರತದಲ್ಲಿರುವಂತಹ ಪಾಕಿಸ್ತಾನಿಗಳು ದೇಶ ಬಿಡಬೇಕು. ಕೇವಲ 48 ಗಂಟೆಯಲ್ಲಿ ದೇಶವನ್ನ ತೊರೆಯಲು ಸೂಚನೆ ಕೂಡ ಕೊಡಲಾಗಿದೆ. ದೆಹಲಿಯಲ್ಲಿರುವಂತಹ ಪಾಕ್ ಹೈಕಮಿಷನ್ ಬಂದ್ ಆಗಿದೆ. ಪಾಕಿಸ್ತಾನ ರಾಜತಾಂತ್ರಿಕರು ಭಾರತ ತೊರೆಯಬೇಕು. ಭಾರತ ತೊರೆಯಲು 1 ವಾರದ ಗಡುವು ಇದು. ಇಸ್ಲಾಮಾಬಾದ್ನಲ್ಲಿರುವಂತಹ ಭಾರತದ ರಾಜತಾಂತ್ರಿಕರು ವಾಪಸ್, ಎಲ್ಲ ರಾಜತಾಂತ್ರಿಕರು ವಾಪಸ್ ಬರುವಂತೆ ಈಗ ಭಾರತ ಸೂಚನೆಯನ್ನ ಕೊಟ್ಟಿದೆ. ನೋಡಿ, ಬ್ಯಾಕ್ ಟು ಬ್ಯಾಕ್ ಈಗ ಪಾಕಿಸ್ತಾನಕ್ಕೆ ಹುಡುಕಿ ಬಂದಿದೆ. ಮಾಡಿರುವಂತಹ ತಪ್ಪಿಗೆ ಈಗ ಫಲಶ್ರುತಿಯನ್ನ ಅನುಭವಿಸಬೇಕಾಗತ್ತೆ ಪಾಕಿಸ್ತಾನ. ಸುಖ ಸುಮ್ಮನೆ ಏನು ಗೊತ್ತಿಲ್ಲದೆ ಇರುವಂತಹ ಅಮಾಯಕರನ್ನ ಬಲಿ ಪಡ್ಕೊಂಡಿದೆ. ಅದು ಧರ್ಮದ ಆಧಾರದಲ್ಲಿ. ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ಭಾರತದ ನೆತ್ತಿಯ ನೆತ್ತರನ್ನ ಹರಿಸಿರುವಂತ ಇದೇ ಪಾಕಿ ಅಟ್ಟಾಡಿಸ್ಕೊಂಡು ಹೊಡೆಯುವಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ದೆಹಲಿಯಲ್ಲಿರುವಂತಹ ಪಾಕ್ ಹೈಕಮಿಷನ್ ಕೂಡ ಬಂದಾಗ್ತಾ ಇದೆ. ಪಾಕಿಸ್ತಾನ ರಾಜತಾಂತ್ರಿಕರು ಕೂಡ ಭಾರತ ತೊರೆಯಬೇಕು. ಭಾರತ ತೊರೆಯಲು 1 ವಾರದ ಗಡುವನ್ನು ಕೂಡ ಕೊಡಲಾಗಿದೆ. ಇಸ್ಲಾಮಾಬಾದ್ನಲ್ಲಿರುವಂತಹ ಭಾರತದ ರಾಜತಾಂತ್ರಿಕರು ವಾಪಸ್ ಬರ್ತಾ ಇದ್ದಾರೆ. ಎಲ್ಲ ರಾಜತಾಂತ್ರಿಕರು ವಾಪಸ್ ಬರುವಂತೆ ಸೂಚನೆ ಕೂಡ ಕೊಡಲಾಗಿದೆ. ನೋಡಿ, ಇದು ಪಾಕ್ಗೆ ಕೊಡ್ತಾ ಇರುವಂತಹ ಮಾಸ್ಟರ್ ಸ್ಟ್ರೋಕ್. ಇದು ಈ ಕ್ಷಣದ ಸ್ಫೋಟಕ ಬ್ರೇಕಿಂಗ್ ನ್ಯೂಸ್. ಸೇನಾ ಪಡೆಗಳು ಸನ್ನದ್ಧ ಆಗಿರಬೇಕು ಅಂತ ಸೂಚನೆ ಕೂಡ ಕೊಡಲಾಗಿದೆ. ಸಶಸ್ತ್ರ ಪಡೆಗೆ ಫ್ರೀ ಹ್ಯಾಂಡ್ ಕೊಟ್ಟಿದೆ. ನಮೋ ಪಾಕಿಸ್ತಾನದ ವಿರುದ್ಧ ಯುದ್ಧ ಸಾರುತ್ತಾ ಹಾಗಾದ್ರೆ ಭಾರತ. ನಾಳೆ ಬೇರೆ ಸರ್ವಪಕ್ಷ ಸಭೆಯನ್ನ
ಕರೆಯಲಾಗಿದೆ. ಕೇಂದ್ರ ಸರ್ಕಾರ ಕರೆದಿದೆ. ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ಮೀಟಿಂಗ್ ನಡೆಯಲಾಗುತ್ತೆ. ಸ್ಫೋಟಕ ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾ ಹಾಗಾದ್ರೆ ಮೋದಿ ಸರ್ಕಾರ ಉಡೀಸ್ ಮಾಡುತ್ತಾ ಪಾಕಿಸ್ತಾನವನ್ನ ಎನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇರುವಂತದ್ದು ಕಾರಣ ಇಷ್ಟೇ. ಈಗಾಗಲೇ ಸಶಸ್ತ್ರ ಪಡೆಗೆ ಫ್ರೀ ಹ್ಯಾಂಡ್ ಕೊಟ್ಟಿದೆ. ಅಧಿಕ ಪ್ರಸಂಗ ಯಾವನಾದ್ರೂ ಮಾಡಿದ್ರೆ ಪಾಕಿಸ್ತಾನವನ್ನ ಹೊರದಾಕಿ ಬಿಡುವಂತ ರೈಟ್ ಕೊಟ್ಬಿಟ್ಟಿದೆ. ಪಾಕಿಸ್ತಾನದ ವಿರುದ್ಧ ಯುದ್ಧ ಸಾರುತ್ತಾ ಭಾರತ ನಾಳೆ ಸರ್ವಪಕ್ಷ ಸಭೆ ಕರೆದಿದೆ ಕೇಂದ್ರ ಸರ್ಕಾರ. ಇದ್ರಲ್ಲಿ ಗೊತ್ತಾಗುತ್ತೆ ಸರ್ವಪಕ್ಷ ಸಭೆಯಲ್ಲಿ ಯಾವ್ಯಾವ ಪಕ್ಷದ ನಾಯಕರು ಪಾಕಿಸ್ತಾನದ ಪರವಾಗಿ ಮಾತಾಡ್ತಾರೆ ಅಂತ, ಯಾರ್ಯಾರು ದೇಶ ಪ್ರೇಮಿಗಳು, ಯಾರ್ಯಾರು ದೇಶದ್ರೋಹಿಗಳು ಒಂದೊಂದೇ ಗೊತ್ತಾಗತ್ತೆ. ನೆಕ್ಸ್ಟ್ ನೋಡ್ತಾ ಇರಿ, ಅಂತವರಿಗೆ ವೋಟ್ ಹಾಕೋಕ್ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ ಅಂತವರು ದೇಶದ್ರೋಹಿಗಳು. ಜೊತೆಗೆ ಭಾರತದ ರಾಜತಾಂತ್ರಿಕ ಸಮರಕ್ಕೆ ಪಾಕ್ ಈಗ ಬಿಲಬಿಲ ಅಂತ ಒದ್ದಾಡ್ತಾ ಇದೆ. ಪಾಕಿಸ್ತಾನದ ರೈತರು ನೀರಿಲ್ಲದೆ ಸಾಯ್ತಾರೆ. ಸಿಂಧು ನದಿ ಒಪ್ಪಂದ ರದ್ದತಿ ಸಾಧ್ಯವಿಲ್ಲ. ಪಾಕ್ ಮಾಜಿ ಸಚಿವ ಫವಾದ್ ಹುಸೇನ್ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಭಾರತದ ನಡೆಗೆ ಬೆದರಿದ ಪಾಕಿಸ್ತಾನ. ನೋಡಿ, ಸಿಂಧು ನದಿ ಒಪ್ಪಂದ ರದ್ದತಿ ಸಾಧ್ಯವಿಲ್ಲ ಅಂತ ಹೇಳಲಾಗ್ತಾ ಇದೆ. 1960ರಲ್ಲಿ ಭಾರತದ ಪ್ರಧಾನಿಯಾಗಿರುವಂತಹ ಜವಾಹರ್ಲಾಲ್ ನೆಹರು ಮತ್ತೆ ಪಾಕಿಸ್ತಾನದ ಅಧ್ಯಕ್ಷ ಆಯೂಬ್ ಖಾನ್ ಸಿಂಧು ನದಿ ಒಪ್ಪಂದಕ್ಕೆ ಸಹಿ ಹಾಕಿದ್ರು. 1960ರ ಸೆಪ್ಟೆಂಬರ್ 19ರಂದು ಉಭಯ ನಾಯಕರ ನಡುವೆ ವಿಶ್ವ ಬ್ಯಾಂಕ್ ಮಧ್ಯಸ್ಥಿಕೆಯಲ್ಲಿ ಈ ಒಂದು ಸಿಂಧು ನದಿ ನೀರನ್ನ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಪ್ಪಂದ ಆಗಿತ್ತು. ಈ ಒಪ್ಪಂದದ ಪ್ರಕಾರ ಸಿಂಧು ನದಿಯಷ್ಟೇ ಅಲ್ಲ, ಸಟ್ಲೇಜ್, ಬಿಯಾಸ್, ರಾವಿ, ಝೇಲಂ, ಸೇನಾಬ್ ನದಿಗಳನ್ನು ಕೂಡ ಒಳಗೊಂಡಿದೆ. ಇವೆಲ್ಲವೂ ಕೂಡ ನೀರು ಬಂದಾಗ್ತಾ ಇದೆ. ನೋ ಎಂಟ್ರಿ ಇಲ್ಲ. ಭಾರತದಲ್ಲಿರುವಂತಹ ಪಾಕಿಸ್ತಾನಿಗಳು ದೇಶ ಬಿಡಬೇಕು. ಕೇವಲ 48 ಗಂಟೆಯಲ್ಲಿ ದೇಶವನ್ನ ತೊರೆಯಲು ಸೂಚನೆ ಕೂಡ ಕೊಡಲಾಗಿದೆ. ದೆಹಲಿಯಲ್ಲಿರುವಂತಹ ಪಾಕ್ ಹೈಕಮಿಷನ್ ಬಂದ್ ಆಗಿದೆ. ಪಾಕಿಸ್ತಾನ ರಾಜತಾಂತ್ರಿಕರು ಭಾರತ ತೊರೆಯಬೇಕು. ಭಾರತ ತೊರೆಯಲು 1 ವಾರದ ಗಡುವು ಇದು. ಇಸ್ಲಾಮಾಬಾದ್ನಲ್ಲಿರುವಂತಹ ಭಾರತದ ರಾಜತಾಂತ್ರಿಕರು ವಾಪಸ್, ಎಲ್ಲ ರಾಜತಾಂತ್ರಿಕರು ವಾಪಸ್ ಬರುವಂತೆ ಈಗ ಭಾರತ ಸೂಚನೆಯನ್ನ ಕೊಟ್ಟಿದೆ. ನೋಡಿ, ಬ್ಯಾಕ್ ಟು ಬ್ಯಾಕ್ ಈಗ ಪಾಕಿಸ್ತಾನಕ್ಕೆ ಹುಡುಕಿ ಬಂದಿದೆ. ಮಾಡಿರುವಂತಹ ತಪ್ಪಿಗೆ ಈಗ ಫಲಶ್ರುತಿಯನ್ನ ಅನುಭವಿಸಬೇಕಾಗತ್ತೆ ಪಾಕಿಸ್ತಾನ. ಸುಖ ಸುಮ್ಮನೆ ಏನು ಗೊತ್ತಿಲ್ಲದೆ ಇರುವಂತಹ ಅಮಾಯಕರನ್ನ ಬಲಿ ಪಡ್ಕೊಂಡಿದೆ. ಅದು ಧರ್ಮದ ಆಧಾರದಲ್ಲಿ. ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ಭಾರತದ ನೆತ್ತಿಯ ನೆತ್ತರನ್ನ ಹರಿಸಿರುವಂತ ಇದೇ ಪಾಕಿ ಅಟ್ಟಾಡಿಸ್ಕೊಂಡು ಹೊಡೆಯುವಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ದೆಹಲಿಯಲ್ಲಿರುವಂತಹ ಪಾಕ್ ಹೈಕಮಿಷನ್ ಕೂಡ ಬಂದಾಗ್ತಾ ಇದೆ. ಪಾಕಿಸ್ತಾನ ರಾಜತಾಂತ್ರಿಕರು ಕೂಡ ಭಾರತ ತೊರೆಯಬೇಕು. ಭಾರತ ತೊರೆಯಲು 1 ವಾರದ ಗಡುವನ್ನು ಕೂಡ ಕೊಡಲಾಗಿದೆ. ಇಸ್ಲಾಮಾಬಾದ್ನಲ್ಲಿರುವಂತಹ ಭಾರತದ ರಾಜತಾಂತ್ರಿಕರು ವಾಪಸ್ ಬರ್ತಾ ಇದ್ದಾರೆ. ಎಲ್ಲ ರಾಜತಾಂತ್ರಿಕರು ವಾಪಸ್ ಬರುವಂತೆ ಸೂಚನೆ ಕೂಡ ಕೊಡಲಾಗಿದೆ. ನೋಡಿ, ಇದು ಪಾಕ್ಗೆ ಕೊಡ್ತಾ ಇರುವಂತಹ ಮಾಸ್ಟರ್ ಸ್ಟ್ರೋಕ್. ಇದು ಈ ಕ್ಷಣದ ಸ್ಫೋಟಕ ಬ್ರೇಕಿಂಗ್ ನ್ಯೂಸ್. ಸೇನಾ ಪಡೆಗಳು ಸನ್ನದ್ಧ ಆಗಿರಬೇಕು ಅಂತ ಸೂಚನೆ ಕೂಡ ಕೊಡಲಾಗಿದೆ. ಸಶಸ್ತ್ರ ಪಡೆಗೆ ಫ್ರೀ ಹ್ಯಾಂಡ್ ಕೊಟ್ಟಿದೆ. ನಮೋ ಪಾಕಿಸ್ತಾನದ ವಿರುದ್ಧ ಯುದ್ಧ ಸಾರುತ್ತಾ ಹಾಗಾದ್ರೆ ಭಾರತ ನಾಳೆ ಬೇರೆ ಸರ್ವಪಕ್ಷ ಸಭೆಯನ್ನ ಕರೆಯಲಾಗಿದೆ. ಕೇಂದ್ರ ಸರ್ಕಾರ ಕರೆದಿದೆ. ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ಮೀಟಿಂಗ್ ನಡೆಯಲಾಗುತ್ತೆ. ಸ್ಫೋಟಕ ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾ ಹಾಗಾದ್ರೆ ಮೋದಿ ಸರ್ಕಾರ ಉಡೀಸ್ ಮಾಡುತ್ತಾ ಪಾಕಿಸ್ತಾನವನ್ನ ಎನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇರುವಂತದ್ದು ಕಾರಣ ಇಷ್ಟೇ. ಈಗಾಗಲೇ ಸಶಸ್ತ್ರ ಪಡೆಗೆ ಫ್ರೀ ಹ್ಯಾಂಡ್ ಕೊಟ್ಟಿದೆ. ಅಧಿಕ ಪ್ರಸಂಗ ಯಾವನಾದ್ರೂ ಮಾಡಿದ್ರೆ ಪಾಕಿಸ್ತಾನವನ್ನ ಹೊರದಾಕಿ ಬಿಡುವಂತ ರೈಟ್ ಕೊಟ್ಬಿಟ್ಟಿದೆ. ಪಾಕಿಸ್ತಾನದ ವಿರುದ್ಧ ಯುದ್ಧ ಸಾರುತ್ತಾ ಭಾರತ ನಾಳೆ ಸರ್ವಪಕ್ಷ ಸಭೆ ಕರೆದಿದೆ ಕೇಂದ್ರ ಸರ್ಕಾರ. ಇದ್ರಲ್ಲಿ ಗೊತ್ತಾಗುತ್ತೆ ಸರ್ವಪಕ್ಷ ಸಭೆಯಲ್ಲಿ ಯಾವ್ಯಾವ ಪಕ್ಷದ ನಾಯಕರು ಪಾಕಿಸ್ತಾನದ ಪರವಾಗಿ ಮಾತಾಡ್ತಾರೆ ಅಂತ, ಯಾರ್ಯಾರು ದೇಶ ಪ್ರೇಮಿಗಳು, ಯಾರ್ಯಾರು ದೇಶದ್ರೋಹಿಗಳು ಒಂದೊಂದೇ ಗೊತ್ತಾಗತ್ತೆ. ನೆಕ್ಸ್ಟ್ ನೋಡ್ತಾ ಇರಿ, ಅಂತವರಿಗೆ ವೋಟ್ ಹಾಕೋಕ್ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ ಅಂತವರು ದೇಶದ್ರೋಹಿಗಳು. ಜೊತೆಗೆ ಭಾರತದ ರಾಜತಾಂತ್ರಿಕ ಸಮರಕ್ಕೆ ಪಾಕ್ ಈಗ ಬಿಲಬಿಲ ಅಂತ ಒದ್ದಾಡ್ತಾ ಇದೆ. ಪಾಕಿಸ್ತಾನದ ರೈತರು ನೀರಿಲ್ಲದೆ ಸಾಯ್ತಾರೆ. ಸಿಂಧು ನದಿ ಒಪ್ಪಂದ ರದ್ದತಿ ಸಾಧ್ಯವಿಲ್ಲ. ಪಾಕ್ ಮಾಜಿ ಸಚಿವ ಫವಾದ್ ಹುಸೇನ್ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಭಾರತದ ನಡೆಗೆ ಬೆದರಿದ ಪಾಕಿಸ್ತಾನ. ನೋಡಿ, ಸಿಂಧು ನದಿ ಒಪ್ಪಂದ ರದ್ದತಿ ಸಾಧ್ಯವಿಲ್ಲ ಅಂತ ಹೇಳಲಾಗ್ತಾ ಇದೆ. 1960ರಲ್ಲಿ ಭಾರತದ ಪ್ರಧಾನಿಯಾಗಿರುವಂತಹ ಜವಾಹರ್ಲಾಲ್ ನೆಹರು ಮತ್ತೆ ಪಾಕಿಸ್ತಾನದ ಅಧ್ಯಕ್ಷ ಆಯೂಬ್ ಖಾನ್ ಸಿಂಧು ನದಿ ಒಪ್ಪಂದಕ್ಕೆ ಸಹಿ ಹಾಕಿದ್ರು. 1960ರ ಸೆಪ್ಟೆಂಬರ್ 19ರಂದು ಉಭಯ ನಾಯಕರ ನಡುವೆ ವಿಶ್ವ ಬ್ಯಾಂಕ್ ಮಧ್ಯಸ್ಥಿಕೆಯಲ್ಲಿ ಈ ಒಂದು ಸಿಂಧು ನದಿ ನೀರನ್ನ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಪ್ಪಂದ ಆಗಿತ್ತು. ಈ ಒಪ್ಪಂದದ ಪ್ರಕಾರ ಸಿಂಧು ನದಿಯಷ್ಟೇ ಅಲ್ಲ, ಸಟ್ಲೇಜ್,
ಬಿಯಾಸ್, ರಾವಿ, ಝೇಲಂ, ತೇನಾಬ್ ನದಿಗಳನ್ನು ಕೂಡ ಒಳಗೊಂಡಿದೆ. ಇವೆಲ್ಲವೂ ಕೂಡ ನೀರು ಬಂದಾಗ್ತಾ ಇದೆ.